ಜಿಟಿ ದೇವೇಗೌಡರಿಗೆ ಶಾಕ್ ಕೊಡೋ ಬಗ್ಗೆ ಜೆಡಿಎಸ್ ಎಂಎಲ್ಸಿ ಮಂಜೇಗೌಡರು ಏನು ಹೇಳಿದ್ದಾರೆ ನೀವೇ ಕೇಳಿ. ಒಂದು ವೇಳೆ ಭಯ ಅಂತ ಇದ್ದಿದ್ರೆ ಈಗ ಸಾರಾಮಹೇಶ್ವರನ್ನ ಯಾಕೆ ಕಣಕ್ಕಿಳಿಸ್ಲಿಕ್ಕೆ ನಾಳೆ ಚರ್ಚೆ ಕರೆದಿದ್ದಾರೆ? ಸಾರಾಮಹೇಶ್ವರ ಅಭಿಪ್ರಾಯ ಏನಾಗಿದೆ ಸರ್ ಚಾಮುಂಡೇಶ್ವರಿ ನಿಲ್ಲೋದಕ್ಕೆ? ಅವರು ನಿಲ್ಲಿಕ್ಕೆ ಒಪ್ಕೊಂಡಿದ್ದಾರೆ, ನಿಂತ್ಕೋತಾರೆ. ಅವರು ಚಾಮುಂಡೇಶ್ವರಿನಲ್ಲಿ ಅವರು ಕಣಕ್ಕಿಳಿತಾರೆ, ಸ್ಪರ್ಧೆ ಮಾಡ್ತಾರೆ, ಗೆಲ್ಲಿಸ್ತೀವಿ ನಾವು. ಸಾರಾಮಹೇಶ್ವರ ಯಾಕೆ ಚಾಮುಂಡೇಶ್ವರಿಗೆ? ಸಾರಾಮಹೇಶ್ವರಿ ಯಾಕೆ ಚಾಮುಂಡೇಶ್ವರಿಗೆ ಅಂದರೆ ಯಾರೊಬ್ರು ಬೇಕಲ್ಲ. ಈಗ ನಾನು ನಿಂತ್ಕೋಬೋದಾಗಿತ್ತು, ನಾನು ಎಮ್ ಎಲ್ ಸಿ ಇದ್ದೇನೆ. ಅದರೊಳಗಡೆ ಏನಾದರೂ ನಮ್ಮ ಪಕ್ಷದ ವರಿಷ್ಠರು ಏನಾದ್ರೂ ಸಾರಾಮಹೇಶ್ವರೇ ನಿಂತ್ಕೋಬೇಕು ಅಂದರೆ ಅವರೇ ನಿಂತ್ಕೋತಾರೆ. ಜಿಟಿ ದೇವೇಗೌಡರಿಗೆ ಶಾಕ್ ಕೊಡೋ ಬಗ್ಗೆ ಜೆಡಿಎಸ್ ಎಂಎಲ್ಸಿ ಮಂಜೇಗೌಡರು ಏನು ಹೇಳಿದ್ದಾರೆ ನೀವೇ ಕೇಳಿ. ಒಂದು ವೇಳೆ ಭಯ ಅಂತ ಇದ್ದಿದ್ರೆ ಈಗ ಸಾರಾಮಹೇಶ್ವರನ್ನ ಯಾಕೆ ಕಣಕ್ಕಿಳಿಸ್ಲಿಕ್ಕೆ ನಾಳೆ ಚರ್ಚೆ ಕರೆದಿದ್ದಾರೆ? ಸಾರಾಮಹೇಶ್ವರ ಅಭಿಪ್ರಾಯ ಏನಾಗಿದೆ ಸರ್ ಚಾಮುಂಡೇಶ್ವರಿ ನಿಲ್ಲೋದಕ್ಕೆ? ಅವರು ನಿಲ್ಲಿಕ್ಕೆ ಒಪ್ಕೊಂಡಿದ್ದಾರೆ, ನಿಂತ್ಕೋತಾರೆ. ಅವರು ಚಾಮುಂಡೇಶ್ವರಿನಲ್ಲಿ ಅವರು ಕಣಕ್ಕಿಳಿತಾರೆ, ಸ್ಪರ್ಧೆ ಮಾಡ್ತಾರೆ, ಗೆಲ್ಲಿಸ್ತೀವಿ ನಾವು. ಸಾರಾಮಹೇಶ್ವರ ಯಾಕೆ ಚಾಮುಂಡೇಶ್ವರಿಗೆ? ಸಾರಾಮಹೇಶ್ವರಿ ಯಾಕೆ ಚಾಮುಂಡೇಶ್ವರಿಗೆ ಅಂದರೆ ಯಾರೊಬ್ರು ಬೇಕಲ್ಲ. ಈಗ ನಾನು ನಿಂತ್ಕೋಬೋದಾಗಿತ್ತು, ನಾನು ಎಮ್ ಎಲ್ ಸಿ ಇದ್ದೇನೆ. ಅದರೊಳಗಡೆ ಏನಾದರೂ ನಮ್ಮ ಪಕ್ಷದ ವರಿಷ್ಠರು ಏನಾದ್ರೂ ಸಾರಾಮಹೇಶ್ವರೇ ನಿಂತ್ಕೋಬೇಕು ಅಂದರೆ ಅವರೇ ನಿಂತ್ಕೋತಾರೆ. ಜಿಟಿ ದೇವೇಗೌಡರಿಗೆ ಶಾಕ್ ಕೊಡೋ ಬಗ್ಗೆ ಜೆಡಿಎಸ್ ಎಂಎಲ್ಸಿ ಮಂಜೇಗೌಡರು ಏನು ಹೇಳಿದ್ದಾರೆ ನೀವೇ ಕೇಳಿ. ಒಂದು ವೇಳೆ ಭಯ ಅಂತ ಇದ್ದಿದ್ರೆ ಈಗ ಸಾರಾಮಹೇಶ್ವರನ್ನ ಯಾಕೆ ಕಣಕ್ಕಿಳಿಸ್ಲಿಕ್ಕೆ ನಾಳೆ ಚರ್ಚೆ ಕರೆದಿದ್ದಾರೆ? ಸಾರಾಮಹೇಶ್ವರ ಅಭಿಪ್ರಾಯ ಏನಾಗಿದೆ ಸರ್ ಚಾಮುಂಡೇಶ್ವರಿ ನಿಲ್ಲೋದಕ್ಕೆ? ಅವರು ನಿಲ್ಲಿಕ್ಕೆ ಒಪ್ಕೊಂಡಿದ್ದಾರೆ, ನಿಂತ್ಕೋತಾರೆ. ಅವರು ಚಾಮುಂಡೇಶ್ವರಿನಲ್ಲಿ ಅವರು ಕಣಕ್ಕಿಳಿತಾರೆ, ಸ್ಪರ್ಧೆ ಮಾಡ್ತಾರೆ, ಗೆಲ್ಲಿಸ್ತೀವಿ ನಾವು. ಸಾರಾಮಹೇಶ್ವರ ಯಾಕೆ ಚಾಮುಂಡೇಶ್ವರಿಗೆ? ಸಾರಾಮಹೇಶ್ವರಿ ಯಾಕೆ ಚಾಮುಂಡೇಶ್ವರಿಗೆ ಅಂದರೆ ಯಾರೊಬ್ರು ಬೇಕಲ್ಲ. ಈಗ ನಾನು ನಿಂತ್ಕೋಬೋದಾಗಿತ್ತು, ನಾನು ಎಮ್ ಎಲ್ ಸಿ ಇದ್ದೇನೆ. ಅದರೊಳಗಡೆ ಏನಾದರೂ ನಮ್ಮ ಪಕ್ಷದ ವರಿಷ್ಠರು ಏನಾದ್ರೂ ಸಾರಾಮಹೇಶ್ವರೇ ನಿಂತ್ಕೋಬೇಕು ಅಂದರೆ ಅವರೇ ನಿಂತ್ಕೋತಾರೆ. ಜಿಟಿ ದೇವೇಗೌಡರಿಗೆ ಶಾಕ್ ಕೊಡೋ ಬಗ್ಗೆ ಜೆಡಿಎಸ್ ಎಂಎಲ್ಸಿ ಮಂಜೇಗೌಡರು ಏನು ಹೇಳಿದ್ದಾರೆ ನೀವೇ ಕೇಳಿ. ಒಂದು ವೇಳೆ ಭಯ ಅಂತ ಇದ್ದಿದ್ರೆ ಈಗ ಸಾರಾಮಹೇಶ್ವರನ್ನ ಯಾಕೆ ಕಣಕ್ಕಿಳಿಸ್ಲಿಕ್ಕೆ ನಾಳೆ ಚರ್ಚೆ ಕರೆದಿದ್ದಾರೆ? ಸಾರಾಮಹೇಶ್ವರ ಅಭಿಪ್ರಾಯ ಏನಾಗಿದೆ ಸರ್ ಚಾಮುಂಡೇಶ್ವರಿ ನಿಲ್ಲೋದಕ್ಕೆ? ಅವರು ನಿಲ್ಲಿಕ್ಕೆ ಒಪ್ಕೊಂಡಿದ್ದಾರೆ, ನಿಂತ್ಕೋತಾರೆ. ಅವರು ಚಾಮುಂಡೇಶ್ವರಿನಲ್ಲಿ ಅವರು ಕಣಕ್ಕಿಳಿತಾರೆ, ಸ್ಪರ್ಧೆ ಮಾಡ್ತಾರೆ, ಗೆಲ್ಲಿಸ್ತೀವಿ ನಾವು. ಸಾರಾಮಹೇಶ್ವರ ಯಾಕೆ ಚಾಮುಂಡೇಶ್ವರಿಗೆ? ಸಾರಾಮಹೇಶ್ವರಿ ಯಾಕೆ ಚಾಮುಂಡೇಶ್ವರಿಗೆ ಅಂದರೆ ಯಾರೊಬ್ರು ಬೇಕಲ್ಲ. ಈಗ ನಾನು ನಿಂತ್ಕೋಬೋದಾಗಿತ್ತು, ನಾನು ಎಮ್ ಎಲ್ ಸಿ ಇದ್ದೇನೆ. ಅದರೊಳಗಡೆ ಏನಾದರೂ ನಮ್ಮ ಪಕ್ಷದ ವರಿಷ್ಠರು ಏನಾದ್ರೂ ಸಾರಾಮಹೇಶ್ವರೇ ನಿಂತ್ಕೋಬೇಕು ಅಂದರೆ ಅವರೇ ನಿಂತ್ಕೋತಾರೆ. ಜಿಟಿ ದೇವೇಗೌಡರಿಗೆ ಶಾಕ್ ಕೊಡೋ ಬಗ್ಗೆ ಜೆಡಿಎಸ್ ಎಂಎಲ್ಸಿ ಮಂಜೇಗೌಡರು ಏನು ಹೇಳಿದ್ದಾರೆ ನೀವೇ ಕೇಳಿ. ಒಂದು ವೇಳೆ ಭಯ ಅಂತ ಇದ್ದಿದ್ರೆ ಈಗ ಸಾರಾಮಹೇಶ್ವರನ್ನ ಯಾಕೆ ಕಣಕ್ಕಿಳಿಸ್ಲಿಕ್ಕೆ ನಾಳೆ ಚರ್ಚೆ ಕರೆದಿದ್ದಾರೆ? ಸಾರಾಮಹೇಶ್ವರ ಅಭಿಪ್ರಾಯ ಏನಾಗಿದೆ ಸರ್ ಚಾಮುಂಡೇಶ್ವರಿ ನಿಲ್ಲೋದಕ್ಕೆ? ಅವರು ನಿಲ್ಲಿಕ್ಕೆ ಒಪ್ಕೊಂಡಿದ್ದಾರೆ, ನಿಂತ್ಕೋತಾರೆ. ಅವರು ಚಾಮುಂಡೇಶ್ವರಿನಲ್ಲಿ ಅವರು ಕಣಕ್ಕಿಳಿತಾರೆ, ಸ್ಪರ್ಧೆ ಮಾಡ್ತಾರೆ, ಗೆಲ್ಲಿಸ್ತೀವಿ ನಾವು. ಸಾರಾಮಹೇಶ್ವರ ಯಾಕೆ ಚಾಮುಂಡೇಶ್ವರಿಗೆ? ಸಾರಾಮಹೇಶ್ವರಿ ಯಾಕೆ ಚಾಮುಂಡೇಶ್ವರಿಗೆ ಅಂದರೆ ಯಾರೊಬ್ರು ಬೇಕಲ್ಲ. ಈಗ ನಾನು ನಿಂತ್ಕೋಬೋದಾಗಿತ್ತು, ನಾನು ಎಮ್ ಎಲ್ ಸಿ ಇದ್ದೇನೆ. ಅದರೊಳಗಡೆ ಏನಾದರೂ ನಮ್ಮ ಪಕ್ಷದ ವರಿಷ್ಠರು ಏನಾದ್ರೂ ಸಾರಾಮಹೇಶ್ವರೇ ನಿಂತ್ಕೋಬೇಕು ಅಂದರೆ ಅವರೇ ನಿಂತ್ಕೋತಾರೆ. ಜಿಟಿ ದೇವೇಗೌಡರಿಗೆ ಶಾಕ್ ಕೊಡೋ ಬಗ್ಗೆ ಜೆಡಿಎಸ್ ಎಂಎಲ್ಸಿ ಮಂಜೇಗೌಡರು ಏನು ಹೇಳಿದ್ದಾರೆ ನೀವೇ ಕೇಳಿ. ಒಂದು ವೇಳೆ ಭಯ ಅಂತ ಇದ್ದಿದ್ರೆ ಈಗ ಸಾರಾಮಹೇಶ್ವರನ್ನ ಯಾಕೆ ಕಣಕ್ಕಿಳಿಸ್ಲಿಕ್ಕೆ ನಾಳೆ ಚರ್ಚೆ ಕರೆದಿದ್ದಾರೆ? ಸಾರಾಮಹೇಶ್ವರ ಅಭಿಪ್ರಾಯ ಏನಾಗಿದೆ ಸರ್ ಚಾಮುಂಡೇಶ್ವರಿ ನಿಲ್ಲೋದಕ್ಕೆ? ಅವರು ನಿಲ್ಲಿಕ್ಕೆ ಒಪ್ಕೊಂಡಿದ್ದಾರೆ, ನಿಂತ್ಕೋತಾರೆ. ಅವರು ಚಾಮುಂಡೇಶ್ವರಿನಲ್ಲಿ ಅವರು ಕಣಕ್ಕಿಳಿತಾರೆ, ಸ್ಪರ್ಧೆ ಮಾಡ್ತಾರೆ, ಗೆಲ್ಲಿಸ್ತೀವಿ ನಾವು. ಸಾರಾಮಹೇಶ್ವರ ಯಾಕೆ ಚಾಮುಂಡೇಶ್ವರಿಗೆ? ಸಾರಾಮಹೇಶ್ವರಿ ಯಾಕೆ ಚಾಮುಂಡೇಶ್ವರಿಗೆ ಅಂದರೆ ಯಾರೊಬ್ರು ಬೇಕಲ್ಲ. ಈಗ ನಾನು ನಿಂತ್ಕೋಬೋದಾಗಿತ್ತು, ನಾನು ಎಮ್ ಎಲ್ ಸಿ ಇದ್ದೇನೆ. ಅದರೊಳಗಡೆ ಏನಾದರೂ ನಮ್ಮ ಪಕ್ಷದ ವರಿಷ್ಠರು ಏನಾದ್ರೂ ಸಾರಾಮಹೇಶ್ವರೇ ನಿಂತ್ಕೋಬೇಕು ಅಂದರೆ ಅವರೇ ನಿಂತ್ಕೋತಾರೆ.
ಜಿ ಟಿ ದೇವೇಗೌಡರಿಗೆ ಶಾಕ್ ಕೊಡೋ ಬಗ್ಗೆ ಜೆಡಿಎಸ್ ಎಂಎಲ್ಸಿ ಮಂಜೇಗೌಡರು ಏನು ಹೇಳಿದ್ದಾರೆ ನೀವೇ ಕೇಳಿ. ಒಂದು ವೇಳೆ ಭಯ ಅಂತ ಇದ್ದಿದ್ರೆ ಈಗ ಸಾರಾಮಹೇಶ್ವರನ್ನ ಯಾಕೆ ಕಣಕ್ಕಿಳಿಸ್ಲಿಕ್ಕೆ ನಾಳೆ ಚರ್ಚೆ ಕರೆದಿದ್ದಾರೆ? ತಾರಮಹೇಶ್ವರ ಅಭಿಪ್ರಾಯ ಏನಾಗಿದೆ ಸರ್ ಚಾಮುಂಡೇಶ್ವರಿ ನಿಲ್ಲೋದಕ್ಕೆ? ಅವರು ನಿಲ್ಲಿಕ್ಕೆ ಒಪ್ಕೊಂಡಿದ್ದಾರೆ, ನಿಂತ್ಕೋತಾರೆ. ಅವರು ಚಾಮುಂಡೇಶ್ವರಿನಲ್ಲಿ ಅವರು ಕಣಕ್ಕಿಳಿತಾರೆ, ಸ್ಪರ್ಧೆ ಮಾಡ್ತಾರೆ, ಗೆಲ್ಲಿಸ್ತೀವಿ ನಾವು. ತಾರಮಹೇಶ್ವರ ಯಾಕೆ ಚಾಮುಂಡೇಶ್ವರಿಗೆ? ಸಾರಾಮಹೇಶ್ವರಿ ಯಾಕೆ ಚಾಮುಂಡೇಶ್ವರಿಗೆ ಅಂದರೆ ಯಾರೊಬ್ರು ಬೇಕಲ್ಲ. ಈಗ ನಾನು ನಿಂತ್ಕೋಬೋದಾಗಿತ್ತು, ನಾನು ಎಮ್ ಎಲ್ ಸಿ ಇದ್ದೇನೆ. ಅದರೊಳಗಡೆ ಏನಾದರೂ ನಮ್ಮ ಪಕ್ಷದ ವರಿಷ್ಠರು ಏನಾದ್ರೂ ಸಾರಾಮಹೇಶ್ವರೇ ನಿಂತ್ಕೋಬೇಕು ಅಂದರೆ ಅವರೇ ನಿಂತ್ಕೋತಾರೆ. ಜಿ ಟಿ ದೇವೇಗೌಡರಿಗೆ ಶಾಕ್ ಕೊಡೋ ಬಗ್ಗೆ ಜೆಡಿಎಸ್ ಎಂಎಲ್ಸಿ ಮಂಜೇಗೌಡರು ಏನು ಹೇಳಿದ್ದಾರೆ ನೀವೇ ಕೇಳಿ. ಒಂದು ವೇಳೆ ಭಯ ಅಂತ ಇದ್ದಿದ್ರೆ ಈಗ ಸಾರಾಮಹೇಶ್ವರನ್ನ ಯಾಕೆ ಕಣಕ್ಕಿಳಿಸ್ಲಿಕ್ಕೆ ನಾಳೆ ಚರ್ಚೆ ಕರೆದಿದ್ದಾರೆ? ತಾರಮಹೇಶ್ವರ ಅಭಿಪ್ರಾಯ ಏನಾಗಿದೆ ಸರ್ ಚಾಮುಂಡೇಶ್ವರಿ ನಿಲ್ಲೋದಕ್ಕೆ? ಅವರು ನಿಲ್ಲಿಕ್ಕೆ ಒಪ್ಕೊಂಡಿದ್ದಾರೆ, ನಿಂತ್ಕೋತಾರೆ. ಅವರು ಚಾಮುಂಡೇಶ್ವರಿನಲ್ಲಿ ಅವರು ಕಣಕ್ಕಿಳಿತಾರೆ, ಸ್ಪರ್ಧೆ ಮಾಡ್ತಾರೆ, ಗೆಲ್ಲಿಸ್ತೀವಿ ನಾವು. ತಾರಮಹೇಶ್ವರ ಯಾಕೆ ಚಾಮುಂಡೇಶ್ವರಿಗೆ? ಸಾರಾಮಹೇಶ್ವರಿ ಯಾಕೆ ಚಾಮುಂಡೇಶ್ವರಿಗೆ ಅಂದರೆ ಯಾರೊಬ್ರು ಬೇಕಲ್ಲ. ಈಗ ನಾನು ನಿಂತ್ಕೋಬೋದಾಗಿತ್ತು, ನಾನು ಎಮ್ ಎಲ್ ಸಿ ಇದ್ದೇನೆ. ಅದರೊಳಗಡೆ ಏನಾದರೂ ನಮ್ಮ ಪಕ್ಷದ ವರಿಷ್ಠರು ಏನಾದ್ರೂ ಸಾರಾಮಹೇಶ್ವರೇ ನಿಂತ್ಕೋಬೇಕು ಅಂದರೆ ಅವರೇ ನಿಂತ್ಕೋತಾರೆ. ಜಿ ಟಿ ದೇವೇಗೌಡರಿಗೆ ಶಾಕ್ ಕೊಡೋ ಬಗ್ಗೆ ಜೆಡಿಎಸ್ ಎಂಎಲ್ಸಿ ಮಂಜೇಗೌಡರು ಏನು ಹೇಳಿದ್ದಾರೆ ನೀವೇ ಕೇಳಿ. ಒಂದು ವೇಳೆ ಭಯ ಅಂತ ಇದ್ದಿದ್ರೆ ಈಗ ಸಾರಾಮಹೇಶ್ವರನ್ನ ಯಾಕೆ ಕಣಕ್ಕಿಳಿಸ್ಲಿಕ್ಕೆ ನಾಳೆ ಚರ್ಚೆ ಕರೆದಿದ್ದಾರೆ? ತಾರಮಹೇಶ್ವರ ಅಭಿಪ್ರಾಯ ಏನಾಗಿದೆ ಸರ್ ಚಾಮುಂಡೇಶ್ವರಿ ನಿಲ್ಲೋದಕ್ಕೆ? ಅವರು ನಿಲ್ಲಿಕ್ಕೆ ಒಪ್ಕೊಂಡಿದ್ದಾರೆ, ನಿಂತ್ಕೋತಾರೆ. ಅವರು ಚಾಮುಂಡೇಶ್ವರಿನಲ್ಲಿ ಅವರು ಕಣಕ್ಕಿಳಿತಾರೆ, ಸ್ಪರ್ಧೆ ಮಾಡ್ತಾರೆ, ಗೆಲ್ಲಿಸ್ತೀವಿ ನಾವು. ತಾರಮಹೇಶ್ವರ ಯಾಕೆ ಚಾಮುಂಡೇಶ್ವರಿಗೆ? ಸಾರಾಮಹೇಶ್ವರಿ ಯಾಕೆ ಚಾಮುಂಡೇಶ್ವರಿಗೆ ಅಂದರೆ ಯಾರೊಬ್ರು ಬೇಕಲ್ಲ. ಈಗ ನಾನು ನಿಂತ್ಕೋಬೋದಾಗಿತ್ತು, ನಾನು ಎಮ್ ಎಲ್ ಸಿ ಇದ್ದೇನೆ. ಅದರೊಳಗಡೆ ಏನಾದರೂ ನಮ್ಮ ಪಕ್ಷದ ವರಿಷ್ಠರು ಏನಾದ್ರೂ ಸಾರಾಮಹೇಶ್ವರೇ ನಿಂತ್ಕೋಬೇಕು ಅಂದರೆ ಅವರೇ ನಿಂತ್ಕೋತಾರೆ. ಜಿ ಟಿ ದೇವೇಗೌಡರಿಗೆ ಶಾಕ್ ಕೊಡೋ ಬಗ್ಗೆ ಜೆಡಿಎಸ್ ಎಂಎಲ್ಸಿ ಮಂಜೇಗೌಡರು ಏನು ಹೇಳಿದ್ದಾರೆ ನೀವೇ ಕೇಳಿ. ಒಂದು ವೇಳೆ ಭಯ ಅಂತ ಇದ್ದಿದ್ರೆ ಈಗ ಸಾರಾಮಹೇಶ್ವರನ್ನ ಯಾಕೆ ಕಣಕ್ಕಿಳಿಸ್ಲಿಕ್ಕೆ ನಾಳೆ ಚರ್ಚೆ ಕರೆದಿದ್ದಾರೆ? ತಾರಮಹೇಶ್ವರ ಅಭಿಪ್ರಾಯ ಏನಾಗಿದೆ ಸರ್ ಚಾಮುಂಡೇಶ್ವರಿ ನಿಲ್ಲೋದಕ್ಕೆ? ಅವರು ನಿಲ್ಲಿಕ್ಕೆ ಒಪ್ಕೊಂಡಿದ್ದಾರೆ, ನಿಂತ್ಕೋತಾರೆ. ಅವರು ಚಾಮುಂಡೇಶ್ವರಿನಲ್ಲಿ ಅವರು ಕಣಕ್ಕಿಳಿತಾರೆ, ಸ್ಪರ್ಧೆ ಮಾಡ್ತಾರೆ, ಗೆಲ್ಲಿಸ್ತೀವಿ ನಾವು. ತಾರಮಹೇಶ್ವರ ಯಾಕೆ ಚಾಮುಂಡೇಶ್ವರಿಗೆ? ಸಾರಾಮಹೇಶ್ವರಿ ಯಾಕೆ ಚಾಮುಂಡೇಶ್ವರಿಗೆ ಅಂದರೆ ಯಾರೊಬ್ರು ಬೇಕಲ್ಲ. ಈಗ ನಾನು ನಿಂತ್ಕೋಬೋದಾಗಿತ್ತು, ನಾನು ಎಮ್ ಎಲ್ ಸಿ ಇದ್ದೇನೆ. ಅದರೊಳಗಡೆ ಏನಾದರೂ ನಮ್ಮ ಪಕ್ಷದ ವರಿಷ್ಠರು ಏನಾದ್ರೂ ಸಾರಾಮಹೇಶ್ವರೇ ನಿಂತ್ಕೋಬೇಕು ಅಂದರೆ ಅವರೇ ನಿಂತ್ಕೋತಾರೆ. ಜಿ ಟಿ ದೇವೇಗೌಡರಿಗೆ ಶಾಕ್ ಕೊಡೋ ಬಗ್ಗೆ ಜೆಡಿಎಸ್ ಎಂಎಲ್ಸಿ